ಕುಮಾರಣ್ಣ ಯಾವಾಗಲೂ ಬಡವರ ಪರ, ನಾಡಿನ ಜನರ ಸಂಕಷ್ಟಕ್ಕೆ ಸದಾ ಸ್ಪಂದಿಸುವ ಜನನಾಯಕ ಎಂದು ಮತ್ತೆ ಸಾಬೀತಾಗಿದೆ. ಹೌದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿರವರು ಕೇಂದ್ರ ಸಚಿವರಾದ ಬಳಿಕವೂ ನಾಡಿನ ಜನರ ಬಗೆಗಿನ ಕಾಳಜಿ ಮರೆತಿಲ್ಲ. ಈಗ ಬಡ ವಿಶೇಷ ಚೇತನ ವಿದ್ಯಾರ್ಥಿನಿಯ ಕಾಲೇಜು ವಿದ್ಯಾಭ್ಯಾಸಕ್ಕೆ ಎಚ್ಡಿಕೆ ಅವರು ಧನ ಸಹಾಯ ಮಾಡಿದ್ದಾರೆ. ಮಂಡ್ಯದಲ್ಲಿ ನಡೆದಿದ್ದ ಜನತಾ ದರ್ಶನದಲ್ಲಿ ಮಳವಳ್ಳಿ ತಾಲೂಕಿನ ಮಿಕ್ಕೆರೆ ಗ್ರಾಮದ ವಿಶೇಷ ಚೇತನ ಬಡ ವಿದ್ಯಾರ್ಥಿನಿ ಕುಮಾರಣ್ಣ ಅವರ ಬಳಿ ವಿದ್ಯಾಭ್ಯಾಸಕ್ಕೆ ನೆರವು ಕೇಳಿದ್ದರು. ಡಿಪ್ಲೊಮಾ ಓದಿರುವ ವಿದ್ಯಾರ್ಥಿನಿ ಮುಂದಿನ ವಿದ್ಯಾಭ್ಯಾಸವನ್ನು ತಮಿಳುನಾಡಿನ ಕಲಶಲಿಂಗಂ ಅಕಾಡೆಮಿ ಆಫ್ ರಿಸರ್ಚ್ ಅಂಡ್ ಎಜುಕೇಷನ್ ಕಾಲೇಜಿನಲ್ಲಿ ಮುಂದುವರಿಸಲು ಧನ ಸಹಾಯ ಮಾಡಿದ್ದಾರೆ. ಮಾತು ಬಾರದ ಹಾಗೂ ಕಿವಿ ಕೂಡ ಕೇಳಿಸದ ವಿದ್ಯಾರ್ಥಿನಿ ತನ್ನ ತಾಯಿ ಜೊತೆ ಜನತಾ ದರ್ಶನದಲ್ಲಿ ಸಹಾಯ ಬೇಡಿದ್ದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವರಾದ ಎಚ್ಡಿಕೆ ಅವರು ಮೊನ್ನೆ ಪಾಂಡವಪುರದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬಿಇ ಪದವಿ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ತಗುಲುವ ವೆಚ್ಚವನ್ನು ಪಾವತಿಸಿದ್ದಾರೆ. ಈ ಮೂಲಕ ಬಡ ವಿದ್ಯಾರ್ಥಿನಿಯ ಬಾಳಲ್ಲಿ ಬೆಳಕು ಮೂಡಿಸಿದ್ದಾರೆ. ತನ್ನ ಓದಿಗೆ ಹಣದ ನೆರವು ನೀಡಿದ ಮಾನ್ಯ ಕುಮಾರಸ್ವಾಮಿರವರನ್ನು ಮತ್ತು ಇದಕ್ಕಾಗಿ ಶ್ರಮಿಸಿದ ಮಾಜಿ ಶಾಸಕರಾದ ಡಾ ಕೆ ಅನ್ನದಾನಿ ಅವರಿಗೆ ತಾಯಿ ಮಗಳು ಕೃತಜ್ಞತೆ ಸಲ್ಲಿಸಿದ್ದಾರೆ.